ಬೆಂಗಳೂರಿಂದ ಮುಂಬೈಗೆ ವಿಮಾನ ಹಾರಿಸೋಕೆ ಎಷ್ಟು ಖರ್ಚಾಗುತ್ತೆ? ನಾವು ಬೆಂಗಳೂರಿನಿಂದ ಮುಂಬೈಗೋ ಅಥವಾ ದೆಹಲಿಗೋ ಹೋಗಬೇಕು ಅಂದ್ರೆ ಫಟ್ ಅಂತ ಆನ್ಲೈನ್ನಲ್ಲಿ ಟಿಕೆಟ್ ಬುಕ್ ಮಾಡ್ತೀವಿ. ಆ ಟಿಕೆಟ್ಗೆ 5ರಿಂದ 6 ಸಾವಿರ ಆಗಬಹುದು. ಇಷ್ಟೊಂದು ದುಡ್ಡಿಸ್ಕೊಂಡು ಈ ಏರ್ಲೈನ್ಸ್ನವರು ಸಿಕ್ಕಾಪಟ್ಟೆ ಪ್ರಾಫಿಟ್ ಮಾಡ್ತಾರೆ, ಐಷಾರಾಮಿ ಲೈಫ್ ಲೀಡ್ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದ್ರೆ ಅಸಲಿ ವಿಷಯ ಏನಪ್ಪಾ ಅಂದ್ರೆ, ಒಂದು ಫ್ಲೈಟ್ ಆಕಾಶಕ್ಕೆ ಹಾರಬೇಕು ಅಂದ್ರೆ ಆ ಕಂಪನಿಗೆ ಬರೋಬ್ಬರಿ 8ರಿಂದ 10 ಲಕ್ಷ ಬೇಕಾಗುತ್ತೆ. ನಂಬೋಕೆ ಕಷ್ಟ ಆದ್ರೂ ಇದು ಸತ್ಯ. ಬನ್ನಿ, ನಮ್ಮ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಿಂದ ಮುಂಬೈಗೆ ಒಂದು ವಿಮಾನ ಹಾರಿದ್ರೆ ತೆರೆಮರೆಯಲ್ಲಿ ಏನೆಲ್ಲ ಖರ್ಚಾಗುತ್ತೆ ಅನ್ನೋ ಲೆಕ್ಕಾಚಾರ ನೋಡೋಣ. ನಮ್ಮ ಬೈಕ್ ಮೈಲೇಜ್ ಕೊಡಲ್ಲ ಅಂತ ನಾವು ಗೊಣಗ್ತೀವಿ, ಆದ್ರೆ ವಿಮಾನದ ಕತೆ ಕೇಳಿ. ಬೆಂಗಳೂರಿನಿಂದ ಮುಂಬೈಗೆ ಹೋಗೋಕೆ ಅಂದಾಜು 1.25 ಗಂಟೆ ಬೇಕು. ಇಷ್ಟರಲ್ಲೇ ಅದು ಕುಡಿಯೋ ಇಂಧನ ಬರೋಬ್ಬರಿ 4,000ದಿಂದ 4,500 ಲೀಟರ್. ಇದರ ಬೆಲೆನೇ ಇವತ್ತಿನ ಮಾರ್ಕೆಟ್ ಪ್ರಕಾರ ಸುಮಾರು 4ರಿಂದ 4.5 ಲಕ್ಷ ರೂಪಾಯಿ ಆಗುತ್ತೆ. ಅಂದ್ರೆ ವಿಮಾನಯಾನ ಸಂಸ್ಥೆಯ ಒಟ್ಟು ಖರ್ಚಲ್ಲಿ ಅರ್ಧ ಪಾಲು ಬರೀ ಎಣ್ಣೆಗೆ ಸುರಿಬೇಕು. ವಿಮಾನ ಓಡಿಸೋ ಪೈಲಟ್ ಏನ್ ಕಮ್ಮಿ ಸಂಬಳ ತಗೋತಾರಾ? ಒಬ್ಬ ಸೀನಿಯರ್ ಕ್ಯಾಪ್ಟನ್ ತಿಂಗಳಿಗೆ 5ರಿಂದ 6 ಲಕ್ಷ ಜೇಬಿಗೆ ಇಳಿಸ್ಕೊತಾರೆ. ಗಗನ ಸಖಿಯರು ಕೂಡ ತಿಂಗಳಿಗೆ 50ರಿಂದ 80 ಸಾವಿರ ದುಡಿತಾರೆ. ಬೆಂಗಳೂರು ಮುಂಬೈನ ಒಂದು ಟ್ರಿಪ್ಗೆ ಇವರೆಲ್ಲರ ಸಂಬಳ ಭತ್ಯ ಎಲ್ಲ ಸೇರಿಸಿದ್ರೆ ಕಂಪನಿಗೆ 50ರಿಂದ 60 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಜೊತೆಗೆ ಇವರ ಟ್ರೈನಿಂಗ್ಗೆ ವರ್ಷಕ್ಕೆ ಲಕ್ಷ ಸುರಿಬೇಕು. ವಿಮಾನ ಸುಮ್ನೆ ಬಂದು ನಿಂತ್ಕೊಂಡು ಹೋಗಲ್ಲ. ನಮ್ಮ ಬೆಂಗಳೂರು ಅಥವಾ ಮುಂಬೈ ಏರ್ಪೋರ್ಟ್ ನಲ್ಲಿ ವಿಮಾನ ಲ್ಯಾಂಡ್ ಮಾಡೋಕೆ, ಪಾರ್ಕ್ ಮಾಡೋಕೆ ಕೂಡ ಬಾಡಿಗೆ ಕಟ್ಟಬೇಕು. ಈ ಲ್ಯಾಂಡಿಂಗ್ ಅಂಡ್ ಪಾರ್ಕಿಂಗ್ ಫೀಸ್ 50ರಿಂದ 70 ಸಾವಿರ ಆಗುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ವಿಮಾನಗಳು ಕಂಪನಿಯ ಸ್ವಂತದ್ದಲ್ಲ, ಲೀಸ್ ಅಥವಾ ಬಾಡಿಗೆಗೆ ತಂದಿರ್ತಾರೆ. ಅದರ ಬಾಡಿಗೆ, ಪ್ರತಿ ಟ್ರಿಪ್ ಮುಗಿದ ಮೇಲೆ ಮಾಡೋ ಮೇಂಟೆನೆನ್ಸ್ ಎಲ್ಲ ಸೇರಿದ್ರೆ ಇನ್ನು 1.5ರಿಂದ 2 ಲಕ್ಷದವರೆಗೂ ಬಿಲ್ ಏರುತ್ತೆ. ಇವಿಷ್ಟು ಸಾಲದು ಅಂತ ಪ್ರಯಾಣಿಕರಿಗೆ ಕೊಡೋ ಊಟ, ನೀರು, ವಿಮಾನದ ಕ್ಲೀನಿಂಗ್, ಇನ್ಶೂರೆನ್ಸ್, ಮಾರ್ಕೆಟಿಂಗ್ ಅಂತ ಇನ್ನೊಂದು ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂದ್ರೆ ಒಂದು ವಿಮಾನ ಹಾರಿಸೋಕೆ ಸುಮಾರು 8ರಿಂದ 10 ಲಕ್ಷ ಖರ್ಚಾದ್ರೆ ಟಿಕೆಟ್ ಮಾರಿ ಬರೋದು ಕೇವಲ 10ರಿಂದ 11 ಲಕ್ಷ ಅಷ್ಟೇ. ಎಲ್ಲ ಕಳೆದು ಕಂಪನಿಗೆ ಸಿಗೋದು ಬರೀ 1ರಿಂದ 2 ಲಕ್ಷ ಲಾಭ. ಅಕಸ್ಮಾತ್ ಫ್ಲೈಟ್ ನಲ್ಲಿ ಕೆಲವು ಸೀಟು ಖಾಲಿ ಇದ್ರೆ ಕಂಪನಿಗೆ ನಷ್ಟ.